Hi friends, good morning. Welcome back to our Vinata Sahana YouTube channel. ಟೈಮ್ ಬಂದು 7 ಗಂಟೆ. ನಾನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹಠ ಮಾಡಿ ಒಗಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ವ್ಲಾಗ್ ಅಂದರೆ ಸಿಂಪಲ್ ವ್ಲಾಗು. ಅದು ಬಿಟ್ಟು ಇನ್ನೊಂದು ಏನೋ ಒಂದು ಕೆಲಸ ಇದೆ, ಅಲ್ಲಿಗೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಏನೇನು ಅದು ಅಂತ. ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರು ನಮ್ಮ ವ್ಲಾಗ್ನ ಅವ್ರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಒತ್ತಿ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ, ಓಕೆನಾ ಫ್ರೆಂಡ್ಸ್? ಅದೇ ಶೂಟ್ ಅಂತ ಹೇಳಿದ್ನಲ್ಲ, ಸೊ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಅವರೇ ಅಲ್ಲೆಲ್ಲ ಮೇಕಪ್ ಮಾಡ್ಕೊತಾರೆ. ಅವರು ಬರ್ತಾರೆ ಜೊತೆಗೆ, ನನಗೂ ಗೊತ್ತಿಲ್ಲ ಬರ್ತಾರಾ ಇಲ್ವಾ ಅಂತ. ಸೊ 1 ಗಂಟೆಗೆ ಸ್ಲಾಟ್ ಕೊಟ್ಟಿದ್ದಾರೆ. ಈಗ 1-2 ಅವರ್ ಮೇಕಪ್ ಆಗುತ್ತೆ, ಅದಕ್ಕೆ 9:30 ಬರೋಕ್ಕೆ ಹೇಳಿದ್ದಾರೆ. ಸೊ ಈಗ ಫ್ರೆಶ್ ಕುಡಿತಾ ಇದ್ದೀನಿ. ಸೋನು ಸ್ನಾನಕ್ಕೆ ಹೋಗಿದ್ದಾಳೆ, ಎಲ್ಲ ಕೆಲಸ ಮುಗೀತು, ದೀಪ ಹಚ್ಚಿದ್ದೀನಿ. ಫ್ರೆಶ್ ಕುಡಿದು ಶೇಕ್ ಕುಡಿದು ಸೋನು ರೆಡಿ ಆಗಿದ ತಕ್ಷಣ ಹೊರಡೋದಷ್ಟೆ. ಈಗ ಇಲ್ಲಿ ಸಂಗೀತ ಆಂಟಿ ಅಂದರೆ ನಮ್ಮಮ್ಮ ಅವ್ರ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಅವರು ಇಲ್ಲಿ ಮೇಕಪ್ ಮಾಡಿಸ್ಕೊಬೇಕು. ಇವತ್ತು ಶೂಟ್ ಇದೆ, ಅವ್ರು ಹೇಳಿದ್ದಾರೆ, ಅಂದ್ಕೊಂಡಿದ್ದೀನಿ ಶೂಟ್ ಇದೆ, ಅದಕ್ಕೆ ಇಲ್ಲಿ ಮೇಕಪ್ ಮಾಡಿಸ್ಕೋಬೇಕು ಅಂತ ಬಂದಿದ್ದಾರೆ. ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದಾರೆ, ಅಂದರೆ ಲೈಕ್ ಯಾವ್ದು ಮ್ಯಾಚ್ ಆಗುತ್ತೆ ಸ್ಯಾರಿ. ಏನು ಮಾಡ್ತಿದ್ದಾರೆ? ಸ್ಯಾರಿ ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇವ್ರದ್ದು ಮೇಕಪ್ ಕಿಟ್ ಮೇಕಪ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇವಾಗ ಇವ್ರ ಹೆಸರು ಸಂಗೀತ ಅಂತ. ಇವ್ರದ್ದು ಏನಾಗಲ್ಲ. ಅಯ್ಯೋ ಹೇಳಿ ನಿಮ್ಮ ಇದ್ರ ಬಗ್ಗೆ. ಮೇಕಪ್ ಸ್ಟುಡಿಯೋ ಮೇಕಪ್ ಫ್ರೆಂಡ್ಸ್ ಸಂಗೀತ ಅಂತ. ಆ್ಯಕ್ಚುಲಿ ನಾನು ಹಿಸ್ಟ್ರಿ ಹೇಳಬೇಕು ಅಂದರೆ ನಾನು 2019 ಪಾರ್ಲರ್ ಮಾಡಿ ಏನೋ ಸ್ವಲ್ಪ ಪ್ರಾಬ್ಲಮಿಂದ ನನ್ನ ಪಾರ್ಲರ್ನ ಇವ್ರಿಗೆ ಸೇಲ್ ಮಾಡಿದೆ. ಇನ್ಸಿಡೆಂಟ್ ಅವರು ಸೇಲ್ ಮಾಡಿದ್ರು ಬಿಕಾಸ್ ಆಫ್ ಕೋವಿಡ್. ಈ ಥರ ಫ್ರೆಂಡ್ ನಂಗೆ ತಾನೇ ಗೊತ್ತಿಲ್ಲ ಅವಳಿಗೆ ಕೋವಿಡು. ಹಾಗಾಗಿ ಅವಾಗಿಂದ ಹಿಂಗೆ ಫ್ರೆಂಡ್ ಆದ್ರಿ. ಇವರು ಫುಲ್ಲು ಕೋರ್ಸ್ ಎಲ್ಲ ಮಾಡಿದ್ದಾರೆ. ನಾನು ಬರೀ ಪಾರ್ಲರ್ ಅಷ್ಟೇ ಕೋರ್ಸ್ ಮಾಡಿದ್ದಿದ್ದು. ಇವರು ಈಗ ಮೇಕಪ್ ಆರ್ಟಿಸ್ಟು ಡಬಲ್ ಕೋರ್ಸ್ ಏನೋ ಮಾಡಿದ್ದೀರ. ನೀವು ಮಾಸ್ಟರ್ ಕ್ಲಾಸ್ ಎಲ್ಲ ತೊಗೊಂಡಿದ್ದಾರೆ, ನೇಲ್ ಆರ್ಟು ಎಲ್ಲ ಮಾಡ್ತಾರೆ ಪ್ರತಿಯೊಂದು. ನಿಮಗೆ ಯಾವುದಾದ್ರೂ ಇವೆಂಟ್ ಒಕೇಶನ್ ಏನಾದ್ರು ಇತ್ತು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಅವ್ರ ನಂಬರು ಈ ವಿಡಿಯೋ ಎಡಿಟ್ ಮಾಡ್ತೀನಲ್ಲ, ಇವ್ರ ನಂಬರ್ನ ಶೇರ್ ಮಾಡ್ತೀನಿ. ಆದಷ್ಟು ಯಾರ್ಯಾರು ಫೇಮಸ್ ಆಗಿದ್ದಾರೆ ಅವನ್ನೆಲ್ಲ ಬಿಟ್ಟು ಈಗ ಸ್ಟಾರ್ಟಪ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಸಪೋರ್ಟ್ ಮಾಡಿ. ನಾನು ಮೇಕಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದ್ದಾರೆ. ಸರ್ವಿಸ್ ನೋಡಿ, ವರ್ಕ್ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟಾರ್ಟ್ ಆಯ್ತು ಇವ್ರದ್ದು ಮೇಕಪ್. ಶ್ರೇಯಾದದು ಎಷ್ಟು ವರ್ಷ ಗೊತ್ತಾಯ್ತಲ್ಲ, ಮೇಕಪ್ ಅಷ್ಟೇ ಯೂಸ್ ಮಾಡೋದು ನಾನು, ಹಾಕೋದೇ ಇಲ್ಲ. ರೆಡಿ ಆದರು ಫ್ರೆಂಡ್ಸ್. ಇವರು ನನ್ನ ಚೂರಿದೆ, ಜ್ಯುವೆಲರೀಸ್ ಹಾಕಬೇಕು. ಮೇಕಪ್ ಎಲ್ಲ ಆಯಿತು, ಇಷ್ಟರಲ್ಲಿ ಇರಬೇಕಿತ್ತು, ಬಟ್ ಲೇಟ್ ಆಗಿತ್ತು ಸ್ವಲ್ಪ. ಇಲ್ಲೇ ಒಂದು ಕಾಲಾಗಿದೆ. ಇಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ. ಇಲ್ಲಿ ಏನು ಕಾರ್ ಆಗಲಿ ಆಟೋ ಆಗಲಿ ಬರೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ಮುಂದಕ್ಕೆ ಹೋಗಿ ಬುಕ್ ಮಾಡಬೇಕು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಇಲ್ಲಿ ಅಡ್ರೆಸ್ ತೊಗೋತಾ ಇಲ್ಲ ಫ್ರೆಂಡ್ಸ್ ಅವ್ರದ್ದು. ಅಲ್ಲಿ ಸ್ಟುಡಿಯೋ ಇದೆಯಲ್ವಾ, ಆ ಸ್ಟುಡಿಯೋ ಲೊಕೇಶನ್ನೇ ತೊಗೋತಾ ಇಲ್ಲ. ಸೊ ಅದಕ್ಕೆ ಅವ್ರನ್ನ ಮತ್ತೆ ಕಾಲ್ ಮಾಡಿ ಅವ್ರಿಗೆ ಮತ್ತೆ ರೀಲೊಕೇಶನ್ ಕಳಿಸಿ ನಾನು ಪ್ರಾಪರ್ ಲೊಕೇಟ್ ಮಾಡಿ ಕಳಿಸಿ ಅಂತ ಅಂದೆ. ಸೊ ಕಳಿಸ್ತೀನಿ ಅಂದಿದ್ದಾರೆ. 120 ಆಗಿದೆ ಇಲ್ಲೇ ಫ್ರೆಂಡ್ಸ್. ಈಗ ಏನೋ ಕ್ಯಾಬ್ ಬುಕ್ ಆಗಿದೆ. ಸೊ ಇವಾಗ ಅದು ಬರಬೇಕು, ಟೈಮ್. ಅಮ್ಮ ಸಕ್ಕತ್ತಾಗಿ ಕಾಣ್ತವ್ರೆ. ಫುಲ್ಲು ಎಷ್ಟು ಚೆನ್ನಾಗಿ ಕಾಣ್ತಾವೆ ಗೊತ್ತಾ? ನೋಡಿ ನೀವು. ಯಾವುದೋ ಸಾಂಗೇ ಗೊತ್ತಾಯಿಲ್ಲ, ಬಾಯಿಗೆ ಯಾವುದೋ ಸಾಂಗ್ ಬಂತು ರವಿಚಂದ್ರನ್ದು, ಬಾಯಿಗೆ ಇದಾಯ್ತು. ಇದೇ ಇರೋದು ಸ್ಟುಡಿಯೋ. ಇವರೇ ಅಲ್ಲಿ, ಅವ್ರು ಯಾರು ಇನ್ನೊಬ್ರು ಕಸ್ಟಮರ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಟಚಪ್ ನಡೀತಿದೆ ಇಲ್ಲಿ ಫ್ರೆಂಡ್ಸ್. ಶೂಟಿಂಗ್ ನಡೀತಾ ಇದೆ. ಮತ್ತೆ ಎಲ್ಲಿ ತೋರಿಸಿ ಅದು ಮಾಡಿ. ಸೂಪರಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ಈಗ
ಈಗ ಶೂಟ್ ಎಲ್ಲ ಮುಗಿತ್ತು, ಹೊರಡಬೇಕು ಫ್ರೆಂಡ್ಸ್. ಇವಾಗ ಕೂತಿದ್ದೀವಿ. ಹಾಯ್ ಮೀನು. ಹಾಯ್. ಸೊ ಹೇಗಿದೆ ಮೇಕ್ ಓವರ್? ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಓಕೆ, ಹೇಗೆ ಅನ್ನಿಸ್ತು? ಈವೆಂಟ್ ಎಲ್ಲ ಎಂಜಾಯ್ ಮಾಡಿದ್ರಾ? ಸೂಪರಾಗಿ ಎಂಜಾಯ್ ಮಾಡಿದೆ. ಮತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಮೇಕಪ್ ಮಾಡಿಸ್ಕೊಂಡಿದ್ದು. ನನ್ನ ಮದುವೆಗೂ ಸುಧಾ ನಾನು ಈ ಥರ ಮಾಡಿಸ್ಕೊಂಡಿಲ್ಲ. ಭಯ ಆಗ್ತಿತ್ತು ಹೇಗೆ ಮಾಡ್ತಾರೋ ಹೇಗೆ ಅಂತ. ಆ್ಯಕ್ಚುಲಿ ಫ್ರೆಂಡೇ, ಬಟ್ ಮೇಕಪ್ಪಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಅವ್ರು ಹೆಂಗೆ ಮಾಡ್ತಾರೆ ಮೇಕಪ್ ಅಂತ. ವೀಡಿಯೋಸ್ ಎಲ್ಲ ನೋಡ್ತಿದ್ದೆ ಅವ್ರದ್ದು ಇನ್ಸ್ಟಾಗ್ರಾಮು ವಾಟ್ಸಪ್ಪಲ್ಲೆಲ್ಲ ಚೆನ್ನಾಗಿ ಮಾಡ್ತಿದ್ರು. ಬಟ್ ನನಗೆ ಮಾಡಿದ್ದು ನನಗೆ ಖುಷಿ ಅನ್ನಿಸ್ತು. ನನಗೂ ಚೆನ್ನಾಗಿ ಸೆಟ್ ಆಗಿದೆ ಮೇಕಪ್ಪು, ಮತ್ತು ನಾರ್ಮಲ್ ಆಗಿದೆ. ಹೆವಿ ಅಂತ ಏನೂ ಅನ್ನಿಸ್ತಾ ಇಲ್ಲ. ನನ್ನ ಫೇಸಿಗೆ ಸೂಟ್ ಆಗೋ ಥರ ಸ್ಯಾರಿ ಟ್ರಾಪಿಂಗು, ಹೇರ್ ಸ್ಟೈಲು, ಮೇಕಪ್ಪು ಸಖತ್ತಾಗಿ ಮಾಡಿದ್ದಾರೆ. ಮತ್ತು ನಿಮಗೆ ಯಾವುದೇ ಒಕೇಶನ್ನು, ಮದುವೆ ಅಥವಾ ಏನೇ ಫಂಕ್ಷನ್ಸು, ಬೇಸಿಕ್ಕು, ಆಮೇಲೆ ನನಗೆ ಮೇಕಪ್ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಎಲ್ಲ ಥರ ಮೇಕಪ್ಪು ಸಂಗೀತ ಮೇಕ್ ಓವರ್ ಅಂತ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜು. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನು ಮಾಡಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರು ಶೇರ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೇಲ್ ಸುಧಾ ಹಾಕ್ತಿರಲ್ಲ, ನೇಲ್ ಸುಧಾ ಹಾಕ್ತಾರೆ. ನನಗೆ ಇದ್ರದ್ದೆಲ್ಲ ಐಡಿಯಾನೂ ಗೊತ್ತಿಲ್ಲ, ಬಟ್ ಎಲ್ಲನೂ ಮಾಡ್ತಾರೆ, ಸಕ್ಕದಾಗಿ ಮಾಡ್ತಾರೆ. ಅವ್ರದ್ದು ಪೇಜ್ನ ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ದು ಯಾವುದೇ ಪ್ರೋಗ್ರಾಮ್ಗಳಿಗೆ ಸಕ್ಕತ್ತಾಗಿ ಮಾಡ್ಕೊಡ್ತಾರೆ. ಮತ್ತು ಇನ್ನೊಂದು ಏನು ಅಂದರೆ ಕಂಫರ್ಟಬಲ್ ಆಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ನಿಮ್ಗೆ ಯಾವ ಥರ ಸೂಟ್ ಆಗಬೇಕು ಅದನ್ನು ಕೇಳಿನೇ ಮಾಡ್ತಾರೆ. ನನ್ನನ್ನು ಕೇಳಿದ್ರು, ಹೇರ್ ಸ್ಟೈಲ್ನೂ ಕೇಳಿದ್ರು, ನಾನು ಹಿಂಗೆ ಬೇಕು ಅಂತ ಹೇಳಿದೆ, ಹಾಗೆ ಮಾಡಿಕೊಟ್ಟಿದ್ದೆ. ಅದಂತೂ ಡಾಗ್ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಈಗ ಹೊಟ್ಟೆ ಹಸಿತಿದೆ, ಹೋಗೋಣ, ಆಮೇಲೆ ಸಿಗೋಣ. ಓದ್ತಿದ್ದೀವಿ, ಬರ್ತಾ ಕಾರಲ್ಲಿ ಬಂದ್ವಿ, ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಈಗ ಆಟೋ ಬೇಗ ಬಂತು, ಕಾರ್ ಬೇಗ ಬರಲಿಲ್ಲ. ಹೋಗ್ತಾ ಇದ್ದೀವಿ, ಕಾಯೋ ಪೇಷನ್ಸ್ ನಮಗಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಆಮೇಲೆ ರೀಚ್ ಆದ್ವಿ. ನಮ್ಮಮ್ಮ ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ರು. ಈಗ ಮತ್ತೆ ಹೋಗ್ತಾ ಇದ್ದೀವಿ. ಇವರೇ ಅವರ ಮೇಕಪ್ ಆರ್ಟಿಸ್ಟ್. ಫೈನಲಿ ತೋರಿಸ್ಬಿಟ್ರ. ಅವಾಗಲೇ ಬಂದಿದ್ರಿ, ಎಲ್ಲ ಟೈಮಲ್ಲೂ ಬಂದೈತೆ. ಅವ್ರು ಮಾಡಬೇಡ ಅಂದಾಗೆಲ್ಲ ಮಾಡಿದ್ದೀನಿ. ನಾನು ಅವಾಗಲೇ ಹಿಂಗೆ ಇಟ್ಕೊಂಡು ಮಾಡ್ತಾ ಇದ್ದಾಗಲೂ ನಿಮ್ಮದು ಬಂದಿರುತ್ತೆ ಆಲ್ರೆಡಿ ಕ್ಯಾಪ್. ಅದು ಎಡಿಟ್ ಮಾಡಿ ಕಳಿಸ್ತಾರೆ, ನಾನು ಮಾತಾಡಿ ರಿವ್ಯೂ. ಓಕೆ ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಲಗೇಜ್ ಇದೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ. ಫುಲ್ ವೆಯ್ಟ್ ಆಗ್ಬಿಟ್ಟೈತಲ್ಲ ಕೈಗೆ. ಸೊ ಮನೆಗೆ ಈಗ ಜಸ್ಟ್ ಬಂದರೆ ನಮ್ಮಮ್ಮ ನೋಡಿದ್ರೆ ಸೋಫಾ ಬುಕ್ ಮಾಡಿಸವ್ರೆ. ನಮಗೆ ಗೊತ್ತಿರಲಿಲ್ಲ. ನಮ್ಮ ಅಪ್ಪಂಗೆ ಗೊತ್ತು, ಬಟ್ ಯಾವ ಥರ ಅಂತ ಗೊತ್ತಿಲ್ಲ. ಹಾಕ್ಬೇಕಾ? ಸೊ ಇವಾಗ ಫಸ್ಟ್ ಟೈಮ್ ಒಂಥರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಫುಲ್ ಖುಷಿ. ನಮ್ಮ ಮನೆಗೆ ನಮ್ಮದು ಮೆಟ್ಲು ಸ್ವಲ್ಪ ಚಿಕ್ಕದೇ ಇರೋದ್ರಿಂದ ಮೆಟ್ಲಲ್ಲಿ ಬರಲ್ವಂತ, ಅದಕ್ಕೆ ರೋಪ್ ಯೂಸ್ ಮಾಡ್ತದೆ. ರೋಪ್ನ ಹಾಕೋಣ ಅಂದ್ಬಿಟ್ಟು ನೋಡೋಣ, ಅದೇನು ಮಾಡ್ತಾರೆ ಗೊತ್ತಿಲ್ಲ, ಅದು ಹಿಂಗೆ ತೊಗೊಬರ್ತಾರೆ ಗೊತ್ತಿಲ್ಲ. ಹೇಳ್ರಿ, ಅಂತೂ ಇಂತೂ ನಮ್ಮ ಮನೆಗೆ ಸೋಫಾ ಬಂತು. ನಮ್ಮಮ್ಮ ಮೇಕಪ್ ರಿಮೂವ್ ಮಾಡಿಲ್ಲ ಫ್ರೆಂಡ್ಸ್, ಇನ್ನೂ ಇಲ್ಲಿ ಹೊಟ್ಟೆ ಊಟ ಇಲ್ಲ. ಈಗ ಹೋಗೋಣ ಬೇಗ. ಹಾಂ, ಅದಕ್ಕೆ ನಮ್ಮಮ್ಮ ಬೇರೆ ಅದರಲ್ಲಿ. ಏಮ್ಮ ಈ ಕಡೆ ಬಾಮ್ಮ. ನನಗೆ ಅಯ್ಯೋ ಫ್ರೆಂಡ್ಸ್, ನಮ್ಮನೆ ಫೈನಲಿ ಬಂತ ಸೋಫಾ. ಫ್ರೆಂಡ್ಸ್, ನಮ್ಮನೆಗೆ ಹೋಟ್ಲಿಗೆ ಬಂದಿದ್ದೀವಿ, ಊಟ ತಿನ್ಕೊ ಹೋಗ್ಬೇಕು ಅಂತ. ಮಧ್ಯಾಹ್ನದಿಂದ ಊಟ ತಿಂದಿಲ್ಲ, ಹೊಟ್ಟೆ ಹಸಿತಿದೆ. ಅಮ್ಮ ಬೆಳಗ್ಗೆ ಶೇಕ್ ಕುಡಿದಿದ್ದು ಅಷ್ಟೇ. ಹೊಟ್ಟೆ ಹಸಿತಿದೆ ಫ್ರೆಂಡ್ಸ್. ಊಟ ತಿಂದಾದ್ಮೇಲೆ ನಿಮಗೆ ಸಿಗ್ತೀನಿ. ಈ ಟೈಮಲ್ಲಿ ಸೌತ್ ಮಿಲ್ ಸಿಕ್ಕಿದೆ ಅಲ್ವಾ, ಬಟ್ ಪಲ್ಯ ಇಲ್ಲ, ಸ್ವೀಟ್ ನಾವು ಹಾಕ್ಸ್ಕೊಂಡಿಲ್ಲ. ಸ್ವೀಟ್ ತಿನ್ನಬಾರ್ದು ಅಂತ ಅನಿಸಿದೆ ಜಾಸ್ತಿ. ನಾನು ಅದೇ ಸ್ವೀಟ್ ಜಾಸ್ತಿ ತಿಂತಿರ್ಬೋದು, ಸೊ ತಿನ್ನಬಾರ್ದು ಅಂದ್ಕೊಂಡು ಡಿಸೈಡ್ ಮಾಡ್ತೀನಿ ಅಷ್ಟೇನಾ. ಸ್ಟಾಪ್ ರೆಕಾರ್ಡಿ ಫ್ರೆಂಡ್ಸ್. ನಮ್ಮದೆಲ್ಲ ಊಟ ಆಗಿದ್ರು, ನಂದು ಊಟ ಆಯಿತು, ಇವ್ರದ್ದು ಇನ್ನೂ ಊಟ ಆಗಿಲ್ಲ. ಇನ್ನೂ ಇವಾಗ ತಿಂತಾ ಆಯ್ತಾರೆ. ಇನ್ನೂ ಅಲ್ಲಿ ಬೇರೆ ರೈಸ್ ಐತೆ, ಖಾಲಿ ಮಾಡಿಲ್ಲ ಇನ್ನೂ. ಸಮಾಧಾನ ತಿನ್ನಬೇಕು. ಅಯ್ಯೋ
ಫ್ರೆಂಡ್ಸ್ ನೋಡಿ ಇದು 2ನೇ ಸಲ ವೀಡಿಯೋ ಮಾಡಿದ್ದು ಆಯಿತಾ. ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಏನೂ ಮಾತಾಡಲಿಲ್ಲ ನಮ್ಮಮ್ಮ, 2ನೇ ಟೈಮ್ ಮಾಡಿದಾಗ ಮಾತಾಡ್ತಾ ಅವ್ರೆ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಒತ್ತಿ. ಓಕೆನಾ? ಸಿ ಯು, ಟಾಟಾ, ಗುಡ್ ನೈಟ್.